ಸತ್ಯವೇದ ಗ್ರಂಥ ತಂದಿರುವವರೆಲ್ಲರೂ ನನ್ನೊಟ್ಟಿಗೆ 86ನೇ ಕೀರ್ತನೆ ಕಡೆಗೆ ಬನ್ನಿರಿ. 86ನೇ ಕೀರ್ತನೆ ಒಂದು ವಾಕ್ಯವನ್ನು ಓದಿ ಅಲ್ಲಿಂದ ನಾನು ಆರಂಭಿಸ್ತೇನೆ. ಈ ತಿಂಗಳಿಗೆ ದೇವರು ಕೊಟ್ಟಿರುವಂಥ ವಾಗ್ದಾನದ ವಿಷಯ ಗಾಡ್ಸ್ ಡೆಮಾನ್ಸ್ಟ್ರೇಷನ್, ದ ಮಂತ್ ಆಫ್ ಗಾಡ್ಸ್ ಡೆಮಾನ್ಸ್ಟ್ರೇಷನ್. ದೇವರು ತನ್ನನ್ನು ತೋರ್ಪಡಿಸುವ ಅಥವಾ ತನ್ನನ್ನು ಪ್ರದರ್ಶಿಸುವ ತಿಂಗಳು ಎಂಬುದು ಹಾಗೆ ನಾವು ಆರಂಭದಿಂದ ಹೇಳ್ತಾ ಬಂದ್ವಿ. ಈ ತಿಂಗಳ 1ನೇ ತಾರೀಕು ದೇವರು ಕೊಟ್ಟಂಥ ವಾಗ್ದಾನ. ಅದೇ ಪ್ರಕಾರವಾಗಿ ಕಳೆದ ಅನೇಕ ದಿವಸಗಳಿಂದ ಪರಿಶುದ್ಧಾತ್ಮ ನನ್ನನ್ನು ಈ ಒಂದು ವಾಕ್ಯ ನನ್ನ ಹೃದಯದಲ್ಲಿ ಆಳವಾಗಿ ಭಾಳ ಶಕ್ತವಾಗಿ ಮಾತನಾಡ್ತಾ ಇದ್ದುದರಿಂದ ಅದೇ ಡೆಮಾನ್ಸ್ಟ್ರೇಷನ್ನ ಆ ಆಲೋಚನೆಯಲ್ಲೇ ನಿಂತ್ಕೊಂಡು ನಾನು ಮಾತನಾಡಲಿಕ್ಕೆ ಬಯಸ್ತೇನೆ. ಇವತ್ತು ಎಲ್ಲರ ಪ್ರಾರ್ಥನೆ, ಕರ್ತನೇ ನನಗೊಂದು ಗುರುತನ್ನು ತೋರಿಸು ಎಂಬುದಾಗಿರಲಿ. ನನಗೊಂದು ಗುರುತನ್ನು, ಒಂದು ಸೂಚನೆಯನ್ನು, ಒಂದು ಅದ್ಭುತವನ್ನು ನನ್ನ ಜೀವನದಲ್ಲಿ ತೋರಿಸು ಎಂಬುದಾಗಿರಲಿ ನಮ್ಮ ಈ ದಿವಸದ ಸಂದೇಶದ ಪೀಠಿಕೆ. ಶೋ ಮೀ ಎ ಸೈನ್, ಓ ಲಾರ್ಡ್ ಶೋ ಮೀ ಎ ಸೈನ್. ನನಗೆ ಒಂದು ಗುರುತನ್ನು ತೋರಿಸು. ಓದೋಣ. 86ನೇ ಕೀರ್ತನೆ 17ನೇ ವಚನ. ನನಗಾಗಿ ಒಂದು ಶುಭ ಸೂಚನೆಯನ್ನು ತೋರಿಸು. ನನ್ನ ಹಗೆಗಾರರು ನೋಡಿ ಯೆಹೋವನು ನೇರವಾಗಿ ಇವನನ್ನು ಸಂತೈಸಿದ್ದಾನೆಂದು ನಾಚಿಕೆ ಪಡಲಿ. 3 ಭಾಗಗಳಾಗಿ ಆ ವಾಕ್ಯವನ್ನು ವಿಭಾಗಿಸ್ಬೋದು. ಒಂದು, ನನಗಾಗಿ ಒಂದು ಶುಭ ಸೂಚನೆಯನ್ನು ತೋರಿಸು. 2, ನನ್ನ ಹಾಗೆಗಾರರು ನೋಡತಕ್ಕಂತೆ, ನನ್ನನ್ನು ದ್ವೇಷಿಸಿದವರು, ನನ್ನನ್ನು ವಿರೋಧಿಸಿದವರು ನೋಡತಕ್ಕಂತೆ. 3, ಯೆಹೋವನು ನೇರವಾಗಿ ನನ್ನನ್ನು ಸಂತೈಸಿದ್ದಾನೆ ಎಂಬುದನ್ನು ಅವರು ಕಂಡು ನಾಚಿಕೆ ಪಡಲಿ ಎಂಬುದಾಗಿ ಭಕ್ತನಾದ ದಾವೀದನ ಪ್ರಾರ್ಥನೆ. ಈ ಕೀರ್ತನೆಯನ್ನು 3 ಭಾಗಗಳಾಗಿ ವಿಭಾಗಿಸಿದಾಗ ಅದರಲ್ಲಿ ಒಂದು, ದೇವರ ಸಂಗಡ ತಾನಿಟ್ಟಿರುವಂಥ ಕಾನ್ಫಿಡೆನ್ಸ್ ಮತ್ತು ಗ್ರ್ಯಾಟಿಟ್ಯೂಡ್, ದೃಢ ನಿಶ್ಚಯ ಮತ್ತು ದೇವರು ಮಾಡಿದ ಉಪಕಾರ ಸ್ತುತಿಯನ್ನು, ಕೃತಜ್ಞತೆಯನ್ನು ತೋರಿಸುವ ಕೀರ್ತನೆಯಾಗಿದೆ. 3 ಪ್ರಧಾನ ಭಾಗಗಳಾಗಿ ಇದನ್ನು ವಿಭಾಗಿಸಿ ನಾವು ಕಲಿಬೋದು. 1ನೇದಾಗಿ 7ನೇ ವಾಕ್ಯ, ನೀನು ಸದುತ್ತರವನ್ನು ದಯಪಾಲಿಸುವೆ ಎಂದು ನಂಬಿ ನನ್ನ ಇಕ್ಕಟ್ಟಿನ ದಿನದಲ್ಲಿ ನಿನ್ನನ್ನೇ ಕರೆಯುವನು. ಒಂದು ಭಕ್ತನ ಪ್ರಾರ್ಥನೆ ಇದು. ಚರಿತ್ರ ಭಾಗದ ಕಡೆಗೆ ಹೋದರೆ ನನ್ನ ಮೆಸೇಜಿನ ಎಸೆನ್ಸ್ ಬಿಟ್ಟುಬಿಡ್ತೀನಿ. ಅದಕ್ಕೋಸ್ಕರ ನಾನು ಚರಿತ್ರ ಭಾಗದ ಕಡೆ ಹೋಗದೆ, ದಾವೀದನನ್ನ ದೇವರು ಅಭಿಷೇಕ ಮಾಡಿದ ದಿನದಿಂದ ಸೌಲನು ಅವನಿಗೆ ವಿರುದ್ಧವಾಗಿ ಈಟಿಯನ್ನು ಎಸೆಯೋದಕ್ಕೆ ಆರಂಭಿಸಿದನು. ಸ್ವಸ್ಥತೆ ನಷ್ಟವಾಗಿ ಓಡುತ್ತಿರುವ ತನ್ನ ಪ್ರಾಣವನ್ನು ತೆಗೆಯೋದಕ್ಕೆ ಹೊಂಚಾಕಿ ಅವನನ್ನು ಹಿಂಬಾಲಿಸುತ್ತಿರುವ ಶತ್ರುಗಳ ಮಧ್ಯದಲ್ಲಿ ದಾವೀದನು ತನ್ನ ದೇವರಾದಂಥ ಯೆಹೋವನಲ್ಲಿ ಮಾಡುವ ಪ್ರಾರ್ಥನೆಯ ಸಂದರ್ಭ. ಅವನ ಪ್ರಾರ್ಥನೆ, ಅದರಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ, ಅದರಲ್ಲಿ ಗ್ರ್ಯಾಟಿಟ್ಯೂಡ್ ಇದೆ, ದೃಢ ನಿಶ್ಚಯ ಇದೆ. ಅದಕ್ಕೆ 7ನೇ ವಾಕ್ಯ ಹೇಳ್ತದೆ, ನೀನು ಸದುತ್ತರವನ್ನು ದಯಪಾಲಿಸುವಿ ಎಂದು ನಂಬಿ. ನನ್ನ ಭರವಸೆ ಹೇಗಿದೆ, ಅವನ ಭರವಸೆ ಹೇಗಿದೆ ಅಂದರೆ, ನಾನು ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆ ಕೇಳುವ ಒಬ್ಬ ದೇವರಿದ್ದಾನೆ.
ಅದರಿಂದಲೇ ನಾನು ಇಕ್ಕಟ್ಟಿನ ದಿನದಲ್ಲಿ ಬೇರೆ ಯಾರ ಬಳಿಯಲ್ಲೂ ಓಡೋದಿಲ್ಲ, ನಾನು ನಿನ್ನನ್ನೇ ಕರೆಯುವೆನು ಎಂಬುದಾಗಿ. ಸ್ತೋತ್ರ ಹೇಳಲಿಲ್ಲ ನೋಡ್ರಿ. ಆಮೇಲೆ ನಾವಾದರೆ ಇಕ್ಕಟ್ಟು ಬಂದರೆ ಅವ್ರು ಸಹಾಯ ಮಾಡ್ತಾರೆ, ಇವ್ರು ಸಹಾಯ ಮಾಡ್ತಾರೆ, ಅವ್ರ ಹತ್ರ ಇವ್ರ ಹತ್ರ ಎಲ್ಲರ ಹತ್ರ ಓಡ್ತೀವಿ. ಆದರೆ ದಾವೀದನು ಯಾರ ಹತ್ರನೂ ಓಡಲಿಲ್ಲ. ಅವನು ಓಡಿದ್ದು ದೇವರ ಸಮ್ಮುಖದಲ್ಲಿ ಮಾತ್ರ. ಅದು ಅವನ ಕಾನ್ಫಿಡೆನ್ಸ್. ಅದು 3ನೇ ವಾಕ್ಯ. ನೀನು ಬಹಳವಾಗಿ ಕನಿಕರಿಸಿ ನನ್ನ ಪ್ರಾಣವನ್ನು ಪಾತಾಳದಿಂದ ತಪ್ಪಿಸಿದೆಯಲ್ಲ, ಅದು ಅವನ ಗ್ರ್ಯಾಟಿಟ್ಯೂಡ್. ಸ್ತೋತ್ರ, ಕೃತಜ್ಞತೆ. ನೀನು ಬಹಳವಾಗಿ ಕನಿಕರಿಸಿ ನನ್ನ ಪ್ರಾಣವನ್ನು ಪಾತಾಳದಿಂದ ತೆಗೆದೆ ತಪ್ಪಿಸಿದೆಯಲ್ಲ. ಪಾತಾಳ ಲೋಕದ ಶಕ್ತಿಗಳು ನುಂಗೋದಕ್ಕೆ ಬಾಯಿ ಬಿಟ್ಟು ಪ್ರಾಣ ತೆಗೆಯೋದಕ್ಕೆ ಮುಂಚಾಕುವಾಗ ಬೇಟೆಗಾರನ ಬಲೆಯಿಂದ ತಪ್ಪಿಸಿದ ಆತನು, ನಾಶಕರವಾದ ಗುಂಡಿಯಿಂದ ಮೇಲೆ ಕೆತ್ತಿದವನು ಎಂದು ಚೆನ್ನಾಗಿ ಮನದಟ್ಟಾದಂಥ ದಾವೀದನು ಹೇಳ್ತಾ ಇದ್ದಾನೆ. ಕರ್ತನೇ, ಇವತ್ತು ನಾನು ಇಲ್ಲಿ ಕುಳಿತು ಸ್ತೋತ್ರ ಹೇಳ್ಬೇಕಾದ್ರೂ ನನ್ನ ಸಾಮರ್ಥ್ಯದಿಂದ ಅಲ್ಲ, ನೀನು ಕೊಟ್ಟಂಥ ಕನಿಕರದಿಂದ. ಆಮೇನ್, ಆಮೇನ್. 17ನೇ ವಾಕ್ಯದಲ್ಲಿ ಅವನು ಹೇಳ್ತಾರೆ, ನನಗಾಗಿ ಒಂದು ಶುಭ ಸೂಚನೆಯನ್ನು ತೋರಿಸು. ಆ ಕಾನ್ಫಿಡೆನ್ಸು, ಈ ಗ್ರ್ಯಾಟಿಟ್ಯೂಡ್ ಆದಮೇಲೆ ಅವನು ಬೋಲ್ಡ್ ಆಗಿ ದೇವರ ಹತ್ರ ಕೇಳ್ತಾ ಇದ್ದಾನೆ, ನನಗೊಂದು ಶುಭ ಸೂಚನೆಯನ್ನು ಕೊಡು. ದೇವರ ಬಳಿಯಲ್ಲಿ ಸೈನ್ ಕೇಳೋದು, ಗುರುತು ಕೇಳೋದು ತಪ್ಪಲ್ಲ, ತಪ್ಪಲ್ಲ. ಆದರೆ ಸಂದರ್ಭ, ಸನ್ನಿವೇಶ ಬಹಳ ಇಂಪಾರ್ಟೆಂಟ್. ಯಾಕಂದರೆ ಯೇಸು ಸ್ವಾಮಿ ಗುರುತುಗಳ ಕುರಿತಾಗಿ, ಸೂಚಕ ಕಾರ್ಯಗಳ ಗುರುತುಗಳ ಕುರಿತು ಕೇಳುವಾಗ 2 ಸಂದರ್ಭಗಳಲ್ಲಿ ಸತ್ಯವೇದ ಗ್ರಂಥದಲ್ಲಿ ಬೈದಿರೋದನ್ನು ನಾವು ಕಾಣ್ತೀವಿ. ಹಾಗಾದರೆ ನಾವು ಕೇಳಬಾರ್ದಾ? ಕೇಳಬೇಕು. ಯೆಹೋವನಾದ ದೇವರೇ ಹೇಳ್ತಾನೆ ನೀನು ಗುರುತು ಕೇಳಬೇಕು ಅಂತ. ಹಾಗಾದರೆ ಇದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು? ಸಂದರ್ಭ. ಆ ಸಂದರ್ಭದ ಭಾಗ ನೀವು ಅರ್ಥ ಮಾಡ್ಕೊಳ್ರಿ. ಯೋಹನನ ಸುವಾರ್ತೆ 4:48 ಯೇಸು ಅವನಿಗೆ, ನೀವು ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನೋಡದಿದ್ರೆ ನಂಬುವುದೇ ಇಲ್ಲವೆಂದು ಹೇಳಿದನು. ನೀವು ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನೋಡದಿದ್ದರೆ ನಂಬುವುದೇ ಇಲ್ಲ ಎಂದು ಹೇಳಿದನು. ಹಾಗಾದರೆ ಇದು ಯಾವ ಸಂದರ್ಭದಲ್ಲಿ ಹೇಳೋದು? ಯೇಸು ಸ್ವಾಮಿ ಅದ್ಭುತ ಮಾಡದೇನಲ್ಲ, ಸೂಚಕ ಕಾರ್ಯ ಮಾಡದೇನಲ್ಲ, ಪದೇ 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 ದೇವರನ್ನು ಪರೀಕ್ಷಿಸುವ, ದೇವರು ಮಾಡಿದ ಅದ್ಭುತಗಳನ್ನು ಮರ್ತು ಬಿಡುವ, ದೇವರ ಬಳಿಯಲ್ಲಿ ಪುನಃ ಪುನಃ ಕೇಳುವ ಕೆಲ ವ್ಯಕ್ತಿಗಳ ಅವಿಶ್ವಾಸವನ್ನು ಖಂಡಿಸಿ ದೇವರು ಹೇಳ್ತಿರುವ ಪದ ಇದು. ಉದಾಹರಣೆಗೆ ಅಪೊಸ್ತಲನಾದಂಥ ತೋಮನು ಯೇಸುವಿನ ಸಂಗಡ ನಡೆದನು. 12 ಶಿಷ್ಯರಲ್ಲೂ ಒಬ್ಬನು. ಯೇಸುವಿನ ಸಂಗಡ ನಡೆದು ಯೇಸು ಮಾಡಿದ ಮಹತ್ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಕಂಡವನು, ಯೇಸು ಹೇಳಿದ ವಾಗ್ದಾನಗಳನ್ನೆಲ್ಲ ನೆರವೇರಿಸಿದ್ದಾನೆಂದು ಚೆನ್ನಾಗಿ ಬಲ್ಲವನು. ಯೇಸು ಸ್ವಾಮಿ ಸತ್ತು ಸಮಾಧಿಗೆ ಹಾಕಲ್ಪಟ್ಟ 3ನೇ ದಿವಸ ನಾನು ಪುನಃ ಎದ್ದು ಬಂದು ನಾನು ನಿಮಗೆ ಕಾಣಿಸ್ಕೊಳ್ತೀನಿ ಅಂತ ಯೇಸು ಸ್ವಾಮಿ ಜೀವಂತವಾಗಿರುವಾಗಲೇ ಹೇಳಿದಾಗಲೂ ಅದಕ್ಕೆಲ್ಲ ಆಮೇಲೆ ಹೇಳ್ಬಿಟ್ಟು, ಆಮೇಲೆ ಸಹೋದರರು, ಜೊತೆಗಾರರು, ತನ್ನ ಯೇಸುವಿನ ಶಿಷ್ಯರು ನಡೆದು ಹೋಗುವಾಗ ಯೇಸು ಅವರಿಗೆ ಪ್ರತ್ಯಕ್ಷನಾದಂಥ ವಾರ್ತೆಯನ್ನು ತೋಮನಿಗೆ ತಿಳಿಸಿದಾಗ ತೋಮ ಹೇಳ್ತಾನೆ, ನಾನಂಗಲ್ಲ ನಂಬಲ್ಲ. ಕಾರಣ, ನಾನು ನಂಬಬೇಕು ಅಂದರೆ ಯೇಸುವಿನ ಆ ಬಾಸುಂಡೆಗಳನ್ನು,
ಆ ಗಾಯಗಳನ್ನು, ಮೊಳೆಗಳಿಂದ ಹೊಡೆದಂಥ ಆ ಗಾಯವನ್ನು ಮುಟ್ಟಿ ನೋಡಬೇಕು, ಅವನ ಪಕ್ಕೆಗೆ ಕೈ ಹಾಕಿ ನೋಡಬೇಕು, ಆಗಲೇ ನಾನು ನಂಬೋದು ಅಂತ ಹೇಳಿದಂಥ ತೋಮನಿಗೆ ಹಲ್ಲೆಲೂಯ, ಯೇಸು ಸ್ವಾಮಿ ಹಲ್ಲೆಲೂಯ, ಅವರೆಲ್ಲರೂ ಕೋಣೆಯಲ್ಲಿ ಇರುವಾಗ ಯೇಸು ಪ್ರತ್ಯಕ್ಷನಾಗಿ ಹೇಳುವ ಮಾತು ಯೋಹನನ ಸುವಾರ್ತೆ 20ನೇ ಅಧ್ಯಾಯದ 24ನೇ ವಚನದಿಂದ ನಾವು ಓದುವಾಗ ಅಲ್ಲಿ ನಾವು ಕಾಣುತ್ತೇವೆ. ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದುಮನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ಆದ್ದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದ ಆದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದೆ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು. ಅಂದರೆ ಇವನ ಪ್ರತ್ಯೇಕತೆ ಏನಂದರೆ, ಇವನು ಯಾರು ಹೇಳಿದ್ರು ನಂಬಲ್ಲ. ಸ್ತೋತ್ರ. 8 ದಿವಸಗಳಾದ ಮೇಲೆ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ 40 ದಿವಸ ಈ ಭೂಮಿಯಲ್ಲಿ ತಾನು ಎಲ್ಲರಿಗೂ ಮತ್ತೊಮ್ಮೆ ಪ್ರಕಟಗೊಂಡನು, ತೋರಿಸಿದನು. ಆ ನಂತರನೇ ಪರಲೋಕಕ್ಕೆ ಏರಿ ಹೋಗಿದ್ದು. ಆಗ 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ. ಬಾಗಿಲು ಮುಚ್ಚಿದ್ದಾಗ ಯೇಸು ಹೆಂಗಪ್ಪ ಬಂದರು ಅಂತ ಕೇಳಬೇಡ್ರಿ. ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿರುವಾಗ ಅವನ ತೇಜಸ್ಸಿನ ಶರೀರದೊಂದಿಗೆ ಅಲ್ಲಿ ಪ್ರತ್ಯಕ್ಷನಾಗಿ ಅವರಿಗೆ ಹೇಳ್ತಾ ಇದ್ದಾನೆ, ನಿಮಗೆ ಸಮಾಧಾನವಾಗಲಿ ಅಂದನು. ಆಮೇಲೆ ತೋಮನಿಗೆ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವವನಾಗು ಎಂದು ಹೇಳಿದನು. ಸ್ತೋತ್ರ. ತೋಮನ ಆತನಿಗೆ, ನನ್ನ ಸ್ವಾಮಿ, ನನ್ನ ದೇವರು ಎಂದು ಹೇಳಿದನು. ಅಪ್ಪ, ಏನು ನಂಬಿಕೆ, ಏನು ಪ್ರೀತಿ ನೋಡ್ರಿ. ಈಗ ನನ್ನ ಸ್ವಾಮಿ, ನನ್ನ ದೇವರು. ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದ್ರಿಂದ ನಂಬಿದಿ, ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಾ? ನನ್ನ ಪ್ರಸಂಗದ ಪೀಠಿಕೆ ನಾನು ಹಾಕ್ತಾ ಇದ್ದೇನೆ. ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಾ, ದೇವರೇ ನನ್ನ ಜೀವನದಲ್ಲಿ ಒಂದು ಶುಭ ಸೂಚನೆ ಬೇಕು, ನಾನು ಕಾಣಬೇಕು. ಯಾಕಂದರೆ ಅನ್ಯರು ಕೇಳ್ತಾ ಇದ್ದಾರೆ, ನಿನ್ನ ದೇವರು ಎಲ್ಲಿ ಅಂತ. ಅವರಿಗೆ ಉತ್ತರ ಹೇಳಬೇಕು. ನಿಂದಿಸಿದ ಜನರ ಮಧ್ಯದಲ್ಲಿ, ಅವಮಾನ ಮಾಡಿದ ಜನರ ಮಧ್ಯದಲ್ಲಿ, ಹಾಗೆ ಮಾಡಿದ ಜನರ ಮಧ್ಯದಲ್ಲಿ ನಾನು ಯಾರು ಅಂತ ತೋರಿಸೋದಕ್ಕಲ್ಲ ಕರ್ತನೆ, ನಾನು ಸೇವಿಸುವ ದೇವರು ಯಾರು ಎಂದು ತೋರಿಸೋದಕ್ಕೆ ಒಂದು ಶುಭ ಸೂಚನೆಯನ್ನ ನನಗೆ ತೋರಿಸು ಎಂದು ಬೇಡುವ ದೇವ ಮಕ್ಕಳು ನಂಬಿಕೆಯಿಂದ ಕೋರಿಕೊಳ್ಳ್ರಿ. ಅದು ನಿಮಗೆ ನೆರವೇರುವ ದಿವಸವಾಗಿರುತ್ತದೆ. ಇವತ್ತು ಮರುಭಾಗದಲ್ಲಿ ಮನಸ್ಸಿನಲ್ಲಿ ಸಂಶಯ ಇರಬಾರದು. ಕೆಲವೊಂದು ಪ್ರಬೋಧನೆಗಳನ್ನು ಕೇಳುವಾಗ ನಂಬಿಕೆ, ಕೆಲವೊಮ್ಮೆ ಪ್ರಬೋಧನೆಗಳು ಕೇಳ್ತೀವಿ, ಪ್ರವಾದಿಗಳು ಹೇಳುವ ಆಲೋಚನೆ ಕೇಳುವಾಗ ನಮ್ಮ ತಲೆ ಒಳಗಡೆ ಹೊಗೆ ಆಡುತ್ತೆ, ನಂಬಕ್ಕಾಗಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್, ಬಹಳ ಕಷ್ಟ. ಆದರೂ ದೇವರ ಮೇಲಿಟ್ಟಿರುವ ನಂಬಿಕೆಯ ಮೇರೆಗೆ ನಾವು ಅದಕ್ಕೆ ಆಮೇನ್ ಅಂತ ಹೇಳ್ತೀವಿ. ಇಸ್ ಇಟ್ ರೈಟ್? ಹಲೋ, ನೀವು ನನ್ನ ಜೊತೆ ಇರಬೇಕು. ಇದ್ದೀರಾ? ಶ್ರದ್ಧೆ ಕೊಡ್ರಿ. ನಮ್ಮ ಕೆಲವೊಂದು ಆಲೋಚನೆಗಳನ್ನು ಹೇಳುವಾಗ ನಮ್ಮ ತಲೆಯಲ್ಲಿ ಹೊಗೆ ಆಡುತ್ತೆ. ಏನೇನೋ ಆಗ್ಬಿಡುತ್ತೆ. ಕಾರಣ ಏನು ಗೊತ್ತಾ? ಇದೆಲ್ಲ ಎಲ್ಲಿ ನಡೆಯೋಕ್ಕೆ ಹೆಂಗೆ ನಡೀತಿ, ಆದರೂ ದೇವರ ಮೇಲಿಟ್ಟಿರುವ ನಂಬಿಕೆಗೆ ನಮಗೆ ಅರಿವಿಲ್ಲದೆ ನಾವು ಅದಕ್ಕೆ ಆಮೇನ್ ಅಂತ ಹೇಳ್ತೇವೆ. ಕೆಲವೊಮ್ಮೆ ನಾವು ಅದಕ್ಕೆ ಹೆಚ್ಚಿನ ಮಹತ್ವ ಕೊಡೋದಿಲ್ಲ.
ಕಾರಣ ನಮಗೊಂದು ಗುಣ ಇರೋದು, ನೋಡಿ ನಡೆದು ಆದರೆ ಕರೆಕ್ಟ್ ದೇವ್ರೆ ನೀನು ಕರೆಕ್ಟು ಅಂತ ಆವಾಗ ಹೇಳೋದಕ್ಕೆ ತಯಾರಾಗ್ತೀವಿ. ಕಾರಣ ನಮ್ಮಲ್ಲಿ ಬಂದು ಸೇವೆ ಮಾಡಿದಂಥ ಅಪ್ಪೋಸ್ತಲನು, ಇಂಡಿಯಾಗೆ ಬಂದ ಅಪ್ಪೋಸ್ತಲನು ತೋಮನಾಗಿದ್ದ. ಅಪನಂಬಿಕೆ ದೈವದತ್ತವಾದ ಸೂಚಕ ಕಾರ್ಯಗಳನ್ನು ನಡೆಯದಂತೆ ತಡೆ ಹಿಡಿಯುತ್ತೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ದೈವಿಕವಾದಂಥ ಕಾರ್ಯಗಳು, ಸೂಪರ್ ನ್ಯಾಚುರಲ್ ಆಗಿ ನಡಿಬೇಕಾದ ಕಾರ್ಯಗಳು ನಡೆಯದೇ ಇರತಕ್ಕಂತೆ ನಿಮ್ಮ ಬುದ್ಧಿಮಂಡಲ ಅದನ್ನು ಮೊದಲು ಬ್ಲಾಕ್ ಮಾಡುತ್ತೆ. ಬುದ್ಧಿಮಂಡಲ ಬ್ಲಾಕ್ ಆದಾಗ ನಿಮ್ಮ ನಂಬಿಕೆಯ ಮಂಡಲ ಕುಸಿದೋಗುತ್ತೆ. ನಂಬಿಕೆಯ ಮಂಡಲ ಕುಸಿದೋದಾಗ ನೀವು ಅದನ್ನು ಅಂಗೀಕರಿಸೋದಿಲ್ಲ. ಉದಾಹರಣೆಗೆ ಜನ ಮೋಶೆಗೂ ಆರೋನನಿಗೆ ವಿರುದ್ಧವಾಗಿ ಎದ್ದೇಳ್ತಾರೆ. ಆರೋನನ ದೇವರು ಕಡೆಗೆ ಒಂದು ತೀರ್ಮಾನಕ್ಕೆ ಬರ್ತಾರೆ, ಸರಿ ಕರೀರಿ, ಆರೋನನ ಕೋಲು ಚಿಗುರುವಂತೆ ಮಾಡ್ತೀನಿ ಅಂತ. ಒಂದೇ ರಾತ್ರಿಯಲ್ಲಿ ಕೋಲು ಚಿಗುರುವಂತೆ ಮಾಡ್ತೀನಿ ಅಂತ ದೇವರು ಹೇಳಿದ್ರು. ಸ್ತೋತ್ರ. ಆಮೇಲೆ ಬದಾಮಿನ ಕೋಲನ್ನು ತಗೊಂಬಂದರು. ಸ್ತೋತ್ರ. ಕೋಲನ್ನು ಇಟ್ಟರು. ಉಳಿದ ಎಲ್ಲ ಕುಲದವರ ಕೋಲುಗಳನ್ನು ಇಟ್ಟರು. ಯಾರ ಕೋಲು ಚಿಗುರು ಹೊಡಿಲಿಲ್ಲ. ಆದರೆ ಆರೋನನ ಕೋಲು ಚಿಗುರಿದ್ದು ಮಾತ್ರ ಅಲ್ಲ, ಅದು ಹೂವು ಬಿಡ್ತು, ಅದು ಫಲ ಕೊಡ್ತು. ಒಂದೇ ರಾತ್ರಿಯಲ್ಲಿ ಅದು ಹೂವನ್ನು ಬಿಡ್ತು, ಚಿಗುರ್ತು, ಹೂವು ಬಿಡ್ತು, ಫಲ ಕೊಡ್ತು. ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ, ಇದು ಹೇಗೆ ಸಾಧ್ಯ? ಮಾನಸಿಕ ಬುದ್ಧಿಯಲ್ಲಿ ನೀವು ನನ್ನ ಜೊತೆ ಇದ್ದೀರಾ? ಮಾನಸಿಕ ಬುದ್ಧಿಯಲ್ಲಿ ಯೋಚನೆ ಮಾಡಿದ್ರೆ ಒಂದು ಕೊಂಬೆಯನ್ನು, ಒಂದು ಗಿಡವನ್ನು ಮಣ್ಣಿನಲ್ಲಿ ನೆಟ್ಟು ಆ ಮಣ್ಣಿಗೆ ಅದು ಹೊಂದ್ಕೊಂಡು ಆಮೇಲೆ ಬೇರು ಬಿಟ್ಟು ಆ ಬೇರು ಚಿಗುರಿದಾಗ ನಂತರವೇ ಆ ಕೊಂಬೆಯಲ್ಲಿ ಚಿಗುರು ಹೊಡೆಯೋದು. ಆದರೆ ಇಲ್ಲಿ ಮಣ್ಣಿನ ಸಂಪರ್ಕ ಇಲ್ಲದೆ, ಮಣ್ಣಿಗೂ ಭೂಮಿಗೂ ಯಾವ ಸಂಪರ್ಕ ಇಲ್ಲದೆ ಒಂದೇ ರಾತ್ರಿಯಲ್ಲಿ ಆ ಬದಾಮಿನ ಕೋಲು ಚಿಗುರ್ತಾ ಇದೆ, ಅದು ಹೂವು ಬಿಡ್ತಾ ಇದೆ, ಅದು ಹಣ್ಣು ಬಿಡ್ತಾ ಇದೆ. ಪ್ರೋಸೆಸಿಂಗ್ ಟೈಮ್ ಅಲ್ಲಲ್ಲಿ ನಿರೀಕ್ಷಿಸೋದಕ್ಕಿಂತ ಅದ್ಭುತಕರವಾಗಿ ನಡೆಯಿತು. ನನ್ನ ಪ್ರಶ್ನೆ, ಇದು ಹೇಗೆ ನಡೆಯಿತು? ಇದು ಮಾನಸಿಕ ಬುದ್ಧಿಯಲ್ಲಿ ಯಾವ ಗೊಬ್ಬರ ಹಾಕಿದ್ರಿಂದ ಹಂಗಾಯಿತು, ಇಲ್ಲ ಯಾವ ಇಂಜೆಕ್ಷನ್ ಕೊಟ್ಟಿದ್ರಿಂದ ಹಂಗಾಯಿತು, ಯಾರು ಏನು ಮಾಡೋಕ್ಕಾಗದೆ ಇರುವಾಗಲೂ ನನ್ನ ದೇವರು ಹೇಳಿದ್ದ ಅದು ನೆರವೇರುತ್ತೆ. ನನ್ನ ದೇವರು ಹೇಳಿದ ನೆರವೇರುತ್ತೆ ಎಂದು ನಂಬೋರು ಯಾರಾದರೂ ಇದ್ದರೆ ಆಮೇಲೆ ಹೇಳ್ರಿ. ಸಮಥಿಂಗ್ ಐ ಡೋಂಟ್ ನೋ. ನಾವೆಲ್ಲ ಕ್ಯಾಲ್ಕುಲೇಟ್ ಮಾಡೋದು ನಮ್ಮ ಬುದ್ಧಿ ಮಂಡಲದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ನಾವು ಯೋಚನೆ ಮಾಡ್ತೀವಿ, ಇವತ್ತು ಇಷ್ಟು ಹೂಡಿಕೆ ಮಾಡಿದ್ರೆ ಇಷ್ಟು ಲಾಭ ಬರ್ಬೋದು, ಇಷ್ಟು ಇಂಟ್ರೆಸ್ಟ್ ಹೋಗ್ಬೋದು, ಇಷ್ಟು ಮಾಡ್ಬೋದು, ಹಂಗೆ ಮಾಡ್ಬೋದು. ನಮ್ದೆಲ್ಲ ಲೆಕ್ಕಾಚಾರ. ಆದರೆ ದೇವರ ಲೆಕ್ಕಾಚಾರದಲ್ಲಿ ಅಲ್ಲ, ಅವನ ಮಾತಿನಲ್ಲಿ ಸಮಸ್ತವನ್ನು ಉಂಟು ಮಾಡಿದವನು, ಆ ಮಾತಿನಲ್ಲೇ ಅವನ ನಿಲ್ಲುವವನಾಗಿದ್ದಾನೆ. ಆಮೇಲೆ ದಟ್ಸ್ ಅ ರೀಸನ್ ವಿ ಮಸ್ಟ್ ಬಿಲೀವ್. ನಾವು ದೇವರಲ್ಲಿ ನಂಬಿಕೆ ಇಡಬೇಕು. ಸ್ತೋತ್ರ. ಆಮೇಲೆ ಬಿಡುಗಡೆ ಆಗುತ್ತೋ ಇಲ್ಲವೋ ಅನ್ನೋದಲ್ಲ, ಆಗುತ್ತೆ, ನಡೆಯುತ್ತೆ, ಭಾಳ ಕಷ್ಟ. ಮತ್ತೆ ಕಳೆದ ಸಾರಿ ಹೇಳಿದ್ರಲ್ಲ, ಆಗಲಿಲ್ಲ. ಸ್ತೋತ್ರ. ನೀನು ನಮ್ಮದು ಇದ್ದಿದ್ದರಿಂದ ಆಗಲಿಲ್ಲ. ಸ್ತೋತ್ರ. 12 ವರ್ಷ ರಕ್ತ ಕುಸುಮ ರೋಗಿ, ಅವಳ ವಸ್ತ್ರದ ತುದಿಯನ್ನು ಮುಟ್ತಿದ್ದಾಗಲೇ ಶಕ್ತಿ ಹೊರಟಿತು, ಸೌಖ್ಯವಾಯಿತು. ಯೇಸು ಸ್ವಾಮಿ ಬಂದು ಮಗಳೇ ಅಂತ ಕರೆದುಬಿಟ್ಟು ಹೇಳಿದ್ರು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿದೆ. ನಿನ್ನ ನಂಬಿಕೆಯೇ ನಿನ್ನ ಸ್ವಸ್ಥ ಮಾಡಿದೆ.
4 ಜನ ಪಾರ್ಶ್ವವಾಯು ರೋಗಿಯನ್ನು ಹೊತ್ಕೊಂಡ್ಬಂದರು. ಅವರು ಹೊತ್ಕೊಂಡ್ಬಂದರು. ಸ್ತೋತ್ರ. ಮೇಲ್ಚಾವಣಿ ತೆಗೆದು ಯೇಸು ಸ್ವಾಮಿ ಇರುವ ಕಡೆಗೆ ಇಳಿಸಿದ್ರು. ಅವರ ನಂಬಿಕೆಯನ್ನು ನೋಡಿ ಯೇಸು ಸ್ವಾಮಿ ಆಶ್ಚರ್ಯಪಟ್ಟರು. ಅಲ್ಲಲ್ಲಯ್ಯ, ಅವರ ನಂಬಿಕೆಯೇ ಈ ರೋಗಿಯನ್ನು ಸೌಖ್ಯ ಮಾಡ್ತು. ಇವತ್ತು ಯಾರೋ ನಂಬೋದ್ರಿಂದ ಯಾರ್ಯಾರೋ ಬಿಡುಗಡೆ ಹೊಂದುತ್ತಾ ಇದ್ದಾರೆ. ಯಾರೋ ಎಲ್ಲಿಂದನೋ ಪ್ರೇಯರ್ ರಿಕ್ವೆಸ್ಟ್ ಕಳಿಸ್ತಾರೆ. ಆದರೆ ನಂಬುವ ಒಂದು ಗುಂಪಿನ ಜನ ಇದರ ಒಳಗಡೆಯಿಂದ ಪ್ರಾರ್ಥನೆ ಮಾಡೋದ್ರಿಂದ ಅಲ್ಲಿ ಬಿಡುಗಡೆಗಳು ನಡೀತಾ ಇದೆ. ಒಂದು ಶುಭ ಸೂಚನೆ ನನಗೆ ತೋರಿಸು. ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಾ ಇವತ್ತು? ಹೇಳ್ರಿ, ನನಗೊಂದು ಶುಭ ಸೂಚನೆ ನಾನು ಕಾಣಬೇಕು. ಈ ತಿಂಗಳು ಮುಗಿಯಷ್ಟರಲ್ಲಿ ನನ್ನ ದೇವರು ಯಾರು ಎಂದು ತಾನು ಡೆಮಾನ್ಸ್ಟ್ರೇಷನ್ ಮಾಡತಕ್ಕಂತೆ, ಪ್ರದರ್ಶಿಸತಕ್ಕಂತೆ ನನ್ನ ಆಫೀಸಿನಲ್ಲಿ, ನನ್ನ ಕೆಲಸ ಮಾಡುವ ಸ್ಥಳದಲ್ಲಿ, ನನ್ನ ಬಿಸ್ನೆಸ್ನಲ್ಲಿ, ನನ್ನ ಸೇವೆಯಲ್ಲಿ, ಅಲ್ಲಲ್ಲಿ ನನ್ನ ಕುಟುಂಬದಲ್ಲಿ, ನನ್ನ ಸಂಬಂಧಿಕರ ಮಧ್ಯದಲ್ಲಿ ದೇವ ನನಗೊಂದು ಶುಭ ಸೂಚನೆಯನ್ನು ತೋರಿಸು ಎಂದು ಹೇಳುವವರು ಯಾರಾದರೂ ಇದರ ಒಳಗಡೆ ಇದ್ರೆ ಆತ್ಮದಿಂದ ತುಂಬಿದವರಾಗಿ ಹೇಳ್ರಿ. ಕೇಳ್ರಿ ಕೇಳ್ರಿ ಕೇಳ್ರಿ. ಆಮೇ ಯೇಸು ಸ್ವಾಮಿ ಥೋಮನಿಗೆ ಹೇಳ್ತಾನೆ, ನೀನು ನನ್ನನ್ನು ನೋಡಿದ್ರಿಂದ ನಂಬಿದಿ, ನೋಡದೆ ನಂಬಿದವರು ಧನ್ಯರು. ನೋಡದೆ ನಂಬುವರು ಬೈ ಫೇತ್. ಫೇತ್ ಇಸ್ ಎ ಸಬ್ಸ್ಟೆನ್ಸ್. ಫೇತ್, ನಂಬಿಕೆ ಅನ್ನೋದು ಸಾರ, ಅದು ನಮ್ಮ ಜೀವನದ ಸತ್ವ. ಅದು ಆಮೇಲೆ ಕಣ್ಣಿಗೆ ಕಾಣದೇ ಇರುವವುಗಳನ್ನು ಇರುವ ಹಾಗೆ ನಂಬುವುದು ಅವಶ್ಯವಾಗಿದೆ. ಆಮೇಲೆ ನನ್ನ ಸೆಕೆಂಡ್ ಸರ್ವಿಸ್ನಲ್ಲಿ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ದ ಡೆಮಾನ್ಸ್ಟ್ರೇಷನ್. ವೈ ವಿ ನೀಡ್ ದ ಡೆಮಾನ್ಸ್ಟ್ರೇಷನ್ ಆಫ್ ಗಾಡ್. ದೇವರ ಆ ಡೆಮಾನ್ಸ್ಟ್ರೇಷನ್ ಯಾಕೆ ಬೇಕು, ಏತಕ್ಕೋಸ್ಕರ ಅನ್ನೋದನ್ನು ನಾನು ಅದನ್ನು ಪ್ರೂವ್ ಮಾಡ್ತೀನಿ. ಸೆಕೆಂಡ್ ಸರ್ವಿಸಲ್ಲಿ ಮಾತಾಡ್ತೀನಿ. ಈ ಸರ್ವಿಸ್ನಲ್ಲಿ ಲೆಟ್ ಮಿ ಸ್ಪೀಕ್ ಅಬೌಟ್ ದ ಪ್ರಾಫಿಟಿಕಲ್ ವರ್ಡ್. ಭಕ್ತನ ಪ್ರಾರ್ಥನೆ. ಇವತ್ತು ಕೆಲ ಭಕ್ತರು ಪ್ರಾರ್ಥನೆ ಮಾಡುವ ಪ್ರಾರ್ಥನೆ. ದಾವೀದನ ಸಂಗಡ ಸೇರಿ ನೀವು ಹೇಳ್ರಿ, ದೇವರೇ ನನ್ನ ಆಲಯ ಬಿಟ್ಟು ಹೋಗೋಷ್ಟರಲ್ಲಿ, ಈ ತಿಂಗಳು ಮುಗಿಯೋಷ್ಟರಲ್ಲೇ, ಇಲ್ಲ 24 ಗಂಟೆಗಳಲ್ಲೇ, ಇಲ್ಲ ಈ ವಾರದಲ್ಲಿ, ಅಲ್ಲಲ್ಲಿ ದೇವರ ಬಳಿ ಹೇಳು, ನಾನೊಂದು ಶುಭ ಸೂಚನೆಯನ್ನು ಕಾಣಬೇಕಾಗಿದೆ. ಫರಿಸಾಯರು, ಶಾಸ್ತ್ರಿಗಳು, ಕೆಲ ಬೋಧಕರು, ಉಪದೇಶಿಗಳು, ಅವರುಗಳು ಯೇಸುವನ್ನು ಎಷ್ಟು ಅದ್ಭುತ ಮಾಡಿದ್ರು ಬಂದು ತಿರ್ಗಾ ಅದನ್ನೇ ಕೇಳೋರು. ಯೇಸು ಸ್ವಾಮಿ ಕೋಪ ಬರ್ತಿತ್ತು. ಮತ್ತಾಯನ ಬರೆದ ಸುವಾರ್ತೆ, ಮ್ಯಾಥ್ಯೂ 12, ಮತ್ತಾಯ 12, 38, 39, ಮ್ಯಾಥ್ಯೂ 12 ಚಾಪ್ಟರ್ 38, 39. ಆಗ ಶಾಸ್ತ್ರಿಗಳಲ್ಲಿಯೂ ಫರಿಸಾಯರಲ್ಲಿಯೂ ಕೆಲವರು, ಬೋಧಕನೇ, ನಿನ್ನಿಂದ ಆಗುವ ಒಂದು ಸೂಚಕ ಕಾರ್ಯವನ್ನು ನೋಡಬೇಕೆಂದು ನಮಗೆ ಅಪೇಕ್ಷೆ ಇದೆ ಎಂದು ಆತನನ್ನು ಕೇಳಲಾಗಿ ಆತನ ಅವರಿಗೆ ಉತ್ತರ ಕೊಟ್ಟಿದ್ದೇನೆಂದರೆ, ವ್ಯಭಿಚಾರಿ ಅಂತಿರುವ ಈ ಕೆಟ್ಟ ಸಂತತಿಯು ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸ್ತದೆ. ನೋಡ್ರಿ, ಅದನ್ನು ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಕೆಟ್ಟ ಅರ್ಥ ಬರುತ್ತೆ ಅದರಲ್ಲಿ. ಸ್ತೋತ್ರ. ಕೋಪದಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಪದ, ಆಮೇಲೆ ವ್ಯಭಿಚಾರಿಣಿ ಅಂತಿರುವ ಈ ಕೆಟ್ಟ ಸಂತತಿಯು ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸ್ತದೆ. ಅಂದರೆ ಅಗೇನ್ ದ ಸೇಮ್ ಮಿಸ್ಟೇಕ್ ರಿಪೀಟೆಡ್ಲಿ ಮಾಡುವಂಥವ್ರಿಗೆ ಹೇಳುವ ಪದಗಳು ಅದು. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ದೇವರು ಮಾಡಿದಂಥ ಅದ್ಭುತಗಳು ಹೊಸ ಒಡಂಬಡಿಕೆಯಲ್ಲಿ ಅದಕ್ಕೆ ನಿದರ್ಶನವಾಗತಕ್ಕಂಥ ಅದ್ಭುತಗಳು, ಅನೇಕ ಅದ್ಭುತಗಳನ್ನು ಯೇಸು ಸ್ವಾಮಿ ಮಾಡಿದ್ರು. ಪುನಃ ಕೇಳ್ತಾ ಇದ್ದಾರೆ. ತಿರ್ಗ ಫರಿಸಾಯರು, ಸದುಕರು, ಧರ್ಮಶಾಸ್ತ್ರಿಗಳು, ಸೋತ್ರ 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 ಇವ್ರಿಗೇನು ಗೊತ್ತಾ, ಯೇಸುವನ್ನು ಹೇಗಾದರೂ ಎಲ್ಲಾದರೂ ತಗಲಾಕ್ಸ್ಬೇಕು ಅಂತ. ನಮ್ಮಲ್ಲಿ ಕೆಲವರೆಲ್ಲ ನೋಡ್ತಾರೆ, ಅದೇನು ಸೌಖ್ಯ ಮಾಡಿಬಿಡ್ತಾರ,
ಕ್ರೈಸ್ತರೆಲ್ಲ ಸೌಖ್ಯ ಮಾಡಿಬಿಡ್ತಾರ, ಹಾಗಾದರೆ ನಾವು ಕ್ಯಾನ್ಸರ್ ಪೇಷಂಟ್ ತಗೊಂಡ್ಬರ್ತೀನಿ, ಸೌಖ್ಯ ಮಾಡಿಬಿಡ್ಲಿ ನೋಡೋಣ. ದಡ್ಡ, ಊರಲ್ಲೆಲ್ಲ ಕಡೆಗಳು ಎಂತೆಂಥ ಸೋಪುಗಳಿದೆ. ಎಲ್ಲ ಸೋಪು ನಿನ್ನ ಮೈ ಕೊಳೆ ಬಂದು ತೊಳೆಯುತ್ತಾ? ನೀನು ಸೋಪನ್ನ ಆಯ್ಕೆ ಮಾಡ್ಕೋತೀಯ. ಲಿರಿಲ್ ಬೇಕಾ, ಪಿಯರ್ಸ್ ಬೇಕಾ, ಲೈಫ್ ಬಾಯ್ ಬೇಕಾ, ಅಮಾಮ್ ಬೇಕಾ, ಸೋತ್ರ ಸಂತೂರ್ ಬೇಕಾ? ನೀನು ಆಯ್ಕೆ ಮಾಡ್ಕೋತೀಯ. ಸೋತ್ರ ನಿನಗೆ ಯಾವ ಫ್ಲೇವರ್ ಬೇಕೋ ತಗೋತೀಯ, ಆದ್ರ ಗುಣ ನಿನಗೆ ಅಫೆಕ್ಟ್ ಆಗುತ್ತೆ. ಸೋಪ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋದ್ರಿಂದ ನಿನ್ನ ಮೈ ಕೊಳೆ ಹೋಗಲ್ಲ. ನೀನು ಹಚ್ಕೊಂಡು ತೊಳೆದು ಸ್ನಾನ ಮಾಡಿದ್ರೇ ಕೊಳೆ ಹೋಗೋದು. ನಾನು ಸೋಪ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ನೀನು ಸ್ನಾನನೇ ಮಾಡಬೇಡ, ನೋಡೋಣ ಗಬ್ಬೊಡಿತೀಯ ನೀನು. ಸೂಚಕ ಕಾರ್ಯಗಳು, ಫರಿಸಾಯರು, ಶಾಸ್ತ್ರಿಗಳು, ಬೋಧಕರುಗಳಂದ್ರೆ ಆ ಕಾಲದ ಉಪದೇಶಿಗಳು, ಧರ್ಮಶಾಸ್ತ್ರಿಗಳು, ಇವರುಗಳು ಯೇಸುವನ್ನು ನಂಬುತ್ತಾ ಇರಲಿಲ್ಲ. ಯೇಸು ಮಾಡುವ ಅದ್ಭುತಗಳನ್ನು ನಂಬುತ್ತಾ ಇರಲಿಲ್ಲ. ಅದಕ್ಕೆ ಅವರಿಗೆ ಕರೆದಿದ್ದು, ವ್ಯಭಿಚಾರಿಣಿ ಅಂತಿರುವ ಸಂತತಿಗಳೇ, ನೀವು ಸೂಚಕ ಕಾರ್ಯಗಳನ್ನು ನೋಡಲು ಅಪೇಕ್ಷಿಸ್ತೀರಾ? ಯೋನನ ಕಾಲದಲ್ಲಿ ಮಾಡಿದಂಥ ಸೂಚಕ ಕಾರ್ಯಗಳು ಸಾಲದೆ ಇನ್ನೂ ಬೇಕಾ ನಿಮಗೆ? ಹಳೆ ಒಡಂಬಡಿಕೆಯಲ್ಲಿ ಮಾಡಿದ ಅದ್ಭುತಗಳು ಸಾಲದೆ, ನಿಮ್ಮ ಜೀವನದಲ್ಲಿ ಕಳೆದ ಕಾಲದಲ್ಲಿ ಮಾಡಿದ ಅದ್ಭುತಗಳು ಸಾಲದೆ ಇನ್ನ ಕೇಳ್ತೀರಾ? ಯಾವಾಗ ಗೊತ್ತಾ? ನಂಬಿಕೆ ಇಲ್ಲದವರಿಗೆ ಹೇಳಿದಂಥ ಮಾತುಗಳದು. ಆದರೆ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 11ನೇ ವಾಕ್ಯಕ್ಕೆ ಬಂದಾಗ 10 ಮತ್ತು 11ನೇ ವಾಕ್ಯ, ಮತ್ತೆ ಯೆಹೋವನು ಆಹಾಜನಿಗೆ, ನಿನ್ನ ದೇವರಾದ ಯೆಹೋವನಿಂದ ಒಂದು ಗುರುತನ್ನು ಕೇಳಿಕೋ, ಅದು ಪಾತಾಳದಷ್ಟು ಆಳದಲ್ಲಿದ್ದರೂ ಮೇಲನ ಲೋಕದಷ್ಟು ಎತ್ತರದಲ್ಲಿದ್ದರೂ ಕೇಳಿಕೋ ಎಂದು ಹೇಳಿದನು. ನಿಮ್ಗೆ ಅರ್ಥ ಆಗಲಿಲ್ಲ? ಸ್ತೋತ್ರ. ಅದು ಇಸ್ರಾಯೇಲ್ ಜನರಿಗೆ ದೇವರು ಕೊಡ್ತಿರುವಂಥ ಪ್ರವಾದನೆ ಶಬ್ದವಾಗಿದೆ. ಶತ್ರು ದಂಡೆತ್ತಿ ಬರುವಾಗ, ದೈವ ವಾಗ್ದಾನಕ್ಕೆ ವಿರುದ್ಧವಾಗಿ ಶತ್ರು ಎದ್ದು ಬರುವಾಗ, ಭಯಭೀತನಾಗಿರುವ ಆಹಾಜನ ಬಳಿಯಲ್ಲಿ ದೇವರು ಹೇಳ್ತಾನೆ, ನೀನು ಭಯಪಡಬೇಡ, ನೀನು ಬೇಕಾದರೆ ಒಂದು ಗುರುತನ್ನು ಕೇಳು, ಅದು ಎಷ್ಟೇ ಪಾತಾಳದಷ್ಟು ಆಳದಲ್ಲಿದ್ದರೂ, ಅಲ್ಲಲ್ಲಿ ಸ್ತೋತ್ರ, ಮೇಳನ ಲೋಕದಷ್ಟು ಎತ್ತರದಲ್ಲಿದ್ದರೂ ಸರಿ, ನೀನು ಕೇಳ್ಕೋ. ಇವತ್ತು ದೇವರು ತನ್ನನ್ನೇ ತಾನು ನಾನೇ ಕರ್ತನು ಎಂದು ತೋರ್ಪಡಿಸೋದಕ್ಕೆ, ಕೆಲವೊಂದು ಕಾರ್ಯಗಳನ್ನು ಮಾಡೋದಕ್ಕೆ ಅವನು ರೆಡಿಯಾಗಿ ನಿಂತಿದ್ದಾನೆ. ಇದು ಎರಡು ಮಂಡಳ. ಹಲೋ, ಕನ್ಫ್ಯೂಷನ್ ಮಾಡ್ಕೊಬೇಡ್ರಿ. ಇದು ಎರಡು ಮಂಡಳ. ಒಂದು ಆಹಾಜನಾದಂಥ ಅರಸನಿಗೆ ಶತ್ರು ಸೈನ್ಯದ ಕುರಿತಾದಂಥ ದೃಢತೆಯನ್ನು ಕೊಡ್ತಾ ಇದ್ದಾನೆ. ಕೇಳ್ಕೊ, ಐ ವಿಲ್ ಪ್ರೂವ್, ನಾನು ತೋರಿಸ್ತೀನಿ. ಯಾರೋ ಸೋತ್ರು, ಯಾರೋ ಮನೆಯಲ್ಲಿ ಅಟ್ಯಾಕ್ ಆಯಿತು, ಯಾವುದೋ ದೇಶದಲ್ಲಿ ಅಟ್ಯಾಕ್ ಆಯಿತು, ಅದರಿಂದ ನೀನು ಭಯಪಡೋ ಅವಶ್ಯಕತೆ ಇಲ್ಲ. ನನ್ನ ಭಾಷೆಯಲ್ಲಿ ಹೇಳೋದಾದರೆ, ಎಲ್ಲೋ ಏನೋ ನಡೆದಿದ್ದರಿಂದ, ಯಾರಿಗೋ ಏನೋ ಆಗಿದ್ದರಿಂದ ದೇವ ಜನರಾಗಿರುವ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಕಾರಣ ನಿಮ್ಮಲ್ಲಿ ಇರುವವನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನಾಗಿದ್ದಾನೆ.